ಮಾಡ್ರಿ. ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕಿಂತ ಗಣಿತಗಳನ್ನು ಭಾಳ ಅಂದರೆ ಭಾಳ ಸರಳ ಅದು ನೋಡ್ರಿ. ಇವೆಲ್ಲ ಸರಳೀಕರಣಗಳು ಇಂಥವೆಲ್ಲ ನೀವು ಕಾಂಪ್ಲಿಕೇಟೆಡ್ ಗಣಿತಗಳು ಕಲ್ತರಿ ಅಂತ ನವೋದಯದ ಸರಳೀಕರಣಗಳು ಈಗಿನ ನವೋದಯ ಅಭ್ಯಾಸಕ್ಕಿಂತಲೂ ಇಂಥ ಅಭ್ಯಾಸನ ನೀವು ಕಲಿಬೇಕು. ನಾಳೆ ನಿಮಗೆಲ್ಲ ದೊಡ್ಡ ಪ್ರಮಾಣ ಲಾಭ ನೀ ಮುಂದೆ ಆಮೇಲೆ ಇನ್ನ ನಿಮಗೆ ಮುಂದೆ ಹೋದಂಗೆ ಗಣಿತಗಳು ನೀವು ಪೈಲ ಅನುಕರಣ ಬರೆದಿದ್ದು ಕಲ್ಕೋತ ಬಂದರೆ ಈ ಗಣಿತಗಳು ಭಾಳ ಸರಳ ಆಗ್ತಾವೆ. ಯಾಕೆ ಇದು ಉಲ್ಟಾ ಹೊಂಟದ್ದು ಇದು ಗಣಿತ. ಯಾಕಂದ್ರೆ ನಾವು ಕವರ್ ಮಾಡ್ತೀವಿ ಮುಂದಿನ ಅಭ್ಯಾಸ ಲಸ ಗಿಸ ಎಲ್ಲ ಬರ್ತಾವ, ಭಿನ್ನ ರಾಶಿ ಗುಣಾಕಾರ ಬರ್ತಾವ, ಎಲ್ಲ ಬರ್ತಾವ. ಈ ಗಣಿತಗಳು ನಿಮ್ಗೆ ಈಜಿ ತಿಳಿಲಿಕ್ಕೆ ಚಾಲು ಆಗ್ತಾವೆ. ಇದನ್ನು ಯಾವ ಕ್ರಿಯೆಯನ್ನು ಹೆಂಗೆ ಮಾಡಬೇಕು ಇದಕ್ಕೊಂದು ಕೆಲವೊಂದಿಷ್ಟು ಟ್ರಿಕ್ಸ್ ಇರ್ತಾವೆ. ಆಮೇಲೆ ಲಸ ತಕ್ಕೋತ್ ಕೂಡೋದು, ಆಮೇಲೆ ಏನೂ ಮಾಡಬಾರ್ದು. ಬಾಯ್ದಿಂದ ನಾ ಹೇಳಿದಂಗೆ ಅದನ್ನೇ ನೀವು ಫಾರ್ಮುಲಾಗಳನ್ನು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಿದ್ರೆ ನಿಮ್ಗೆ ಗಣಿತ ಬೇಗನೆ ಬರ್ತಾವೆ. ಎಲ್ಲರೂ ಲಕ್ಷ ಕೊಟ್ಟು ನೋಡಿ. ಈಗ ಸದ್ಯ ನಾವು ಈ ದೊಡ್ಡ ಕೌಸನ್ನು ಬಿಡಿಸ್ಬೇಕಾಗ್ಯದ. ಈಗ ಇದು ಪ್ಲಸ್ ಅದ, ಇದು ಪೂರ್ಣ ಸಂಖ್ಯೆ ಅದ, ಇದು ಸಮಭಿನ್ನ ರಾಶಿ. 13ರಲ್ಲಿ 26, 26 ಒಂದು 34, 13 ಅಂಶ ಅಂತ ಹಿಡ್ಕೋಬಹುದು ನೀವು ಇದನ್ನು. ಇದಕ್ಕೆ ಲಸ ಒಂದು ಇಡೋದು, ಆಮೇಲೆ ಲಸ ತೆಗೆದು 13 ಲಸ ಆತು, 1 13 ಹಿಂಗೇನೂ ಮಾಡುವತಕ್ಕಂಥದ್ದಲ್ಲ ಗಣಿತಗಳು. ಈಗ ನೋಡ್ರಿ, ನಿಮಗೆ ಒಳಗೊಬ್ಬರು ಏನು ಮಾಡ್ತಾರೆ, ಇದಕ್ಕೆ ಛೇದ ಒಂದು ಇಟ್ಕೆ ಲಸ ತೆಗಿಸಿ ಹೊಟಾಳ ಕೆಡಿಸ್ಬಿಡ್ತಾರೆ. ಅದೇನು ಮಾಡಬೇಡ್ರಿ. ನಾ ಹೆಂಗೆ ಉತ್ತರ ತಿಳಿಸ್ತೀನಿ ನೋಡ್ರಿ. 3 ಭಾಗಿಲೆ ಚೌಕಾಂಶ ದೊಡ್ಡ ಕೌಂಸ 8 ಮೈನಸ್ 5 ದೊಡ್ಡ ಕೌಂಸ ಪೂರ್ತಿ ಭಾಗಿಲೆ ಪುಷ್ಪಾವರಣ ದೊಡ್ಡ ಕೌಂಸ 4 ಮೈನಸ್ 2 ಭಾಗಿಲೆ ಇದ್ರ ಉತ್ತರ ನೋಡ್ರಿ. 13 26 1 8 34 34 13 ಅಂಶ ನೋಡಿ. ಈಗ ಇಲ್ಲಿ ಪುಷ್ಪವರ್ಣ ಹಾಕ್ರಿ, ಚೌಕವರ್ಣ ಹಾಕ್ರಿ ನೋಡಿ. ಏನು ಲಸಾಯಿಸ ತೆಗಿದೇ ಬೇಡ ನೀವು, ಅದನ್ನು ತಿಳ್ಕೊರಿ. ಮೊದಲು ಹೆಂಗೆ ಮಾಡ್ಬೇಕು, ಹೆಂಗೆ ತಿಳಿಸ್ತಾರೆ ಇದನ್ನು. ಒಳಗೆ ಇದಕ್ಕೆ ಏನು ಮಾಡ್ತಿರ್ತಾರ, ಛೇದ ಒಂದು ಇಡೋದು, ಲಸ 13 1 13 13 ಒಂದಲೆ ಹಿಂಗೆಲ್ಲ ತಿಳಿಸ್ತಿರ್ತಾರ. ಹಂಗವಾಗ ಹಂಗೆ ಲೆಕ್ಕಗಳನ್ನು ಮಾಡಬಾರ್ದು. ಇವೆಲ್ಲ ನೋಡ್ರಿ, ಇಲ್ಲಿ 2ರೊಳಗೆ 13 8 ಅಂಶ ಕೂಡ್ಸೋದಂದ್ರೆ ಪ್ಲಸ್ ತೆಗೆದು ಬಿಡ್ರಿ. 13 26 1 8 34 13 ಅಂಶ ಇಟ್ಬಿಡ್ರಿ. ನೀವು ಮಾಡಿದ್ದು ಕರೆಕ್ಟ್ ಆಗ್ತದೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು ನೀವು. ಈಗ ನಾವು ಈ ಕ್ರಿಯೆ ಮಾಡ್ಕೋಬೇಕೀಗ ನೋಡ್ರಿ. ಬರೋಬ್ಬರಿ 3 ಭಾಗಿಲೆ ಚೌಕಾಂಶ ದೊಡ್ಡ ಕೌಂಸ 8 ಮೈನಸ್ 5 ಭಾಗಿಲೆ ಪುಷ್ಪಾವರಣ 4ರಾಗ 2 ಹೋದ್ರೆ 2 ಭಾಗಿಲೆ 34 13 ಅಂಶ ನೋಡ್ರಿ. ಈಗ ಪುಷ್ಪಾವರಣ ಇನ್ನ ಕಡಿಕಾಗಿಲ್ಲ ನೋಡಿ. ಈಗ ಈ ಕ್ರಿಯೆಯನ್ನು ಹೊರಗೆ ತಕ್ಕೋಬೇಕು ನೀವು. ಭಾಳ ಸರಳ ಮೆಥಡ್ ಇದು. ಈ ಕ್ರಿಯೆಯನ್ನು ಹೊರಗೆ ತಕ್ಕೋ. ಇದನ್ನ ಹೆಂಗೆ ತಕ್ಕೋಬೇಕು, ಛೇದ ಒಂದು ಹಚ್ಕೋರಿ. 2 1 ಭಾಗಿಲೆ ಎಷ್ಟು ಬಂತು, 34 13 ಅಂಶ. ಈಗ ಭಾಗಾಕಾರ ಚಿನ್ನದ ಕಡ್ತಾ ಹೊಡ್ಲಿಕ್ಕೆ ಬರೋದಿಲ್ಲ, ಗುಣಕ ವಿಲೋಮ ಮಾಡ್ಕೋಬೇಕು. ಅಂದ್ರೆ 2 1 ಅಂಶ ಗುಣಕ ವಿಲೋಮ ಭಾಗಾಕಾರದ ಚಿನ್ನ ಗುಣಾಕಾರ ಆಯಿತು ಅಂದ್ರೆ ಮ್ಯಾಲೆ 13 ಆಗ್ತದ, ತಳಗೆ ಏನಾಗ್ತದೆ 34 ಆಗ್ತದ. ವೃತ್ಕ್ರಮ ರೂಪ ಅಂತಾರೆ ಇದಕ್ಕೆ. ಭಾಗಾಕಾರ ಚಿನ್ನದಾಗ ಕಡ್ತಾ ಹೊಡಿಬಾರ್ದು. ಇಂಥವೆಲ್ಲ ಗಣಿತಗಳನ್ನು ನೋಡ್ಕೊರಿ ನೀವು, ಸಮಾನಲ್ಲೇ ನೋಡ್ಕೊರಿ. ಇದು ಗಣಿತ ವಿಶೇಷವಾದದ್ದಲ್ಲ. ಇನ್ನೂ ನಿಮಗೆ ಭಾರಿ ಭಾರಿ ಬರ್ತಾವ, ಇದ್ರ ಸಣ್ಣ ಬರ್ತಾವ. ಹಂಗ ಅತಿ ದೊಡ್ಡ ದೊಡ್ಡ ಪ್ರಮಾಣದ ಗಣಿತಗಳ ಸರಳೀಕರಣಗಳನ್ನ ಹಾಕಿಲ್ಲ. ಯಾಕಂದ್ರೆ ಈಗ ಅವು ಮುಂದೆ ಬರ್ತಾವ. ಯಾಕಂದ್ರೆ ಈಗ ಸೈನಿಕ್ ಸ್ಕೂಲ್ ಅಭ್ಯಾಸದ ಗುಣಮಟ್ಟ, ನವೋದಯದ ಗುಣಮಟ್ಟ ಕಡಿಮೆ ಕ್ವಶನ್ ಪೇಪರ್ ಬರ್ಲಿಕ್ಕದಾವ. ಅವಾಗಿನ ಹುಡುಗರು ಕಲ್ತಂತ ಅಭ್ಯಾಸ ನೀವು ಕಲ್ತರಿ ಅಂದ್ರೆ ನಾಳೆ ನೀವು ರ್ಯಾಂಕ್ನಾಗ CET ಪಾಸ್ ಆಗ್ತಾರೆ. ಈಗ ನೋಡಿ, ಈಗ 2 ಭಾಗಿಲೆ 34 13 ಅಂಶ ಅದ. ಈಗ ಇದ್ರಾಗ ನೀವು ಹಿಂಗೆ ಕಡ್ತಾ ಹೊಡಿಲಿಕ್ಕೆ ಬರೋದಿಲ್ಲ. ಇದನ್ನು ಗುಣಾಕಾರ ಹಾಕಿದಾಗ ಇದು ಗುಣಕ ವಿಲೋಮ ಆಗ್ತದೆ. ಗುಣಕ ವಿಲೋಮ ವೃತ್ಕ್ರಮ ರೂಪ ಮ್ಯಾಲೆ 13 ಕೆಳಗೆ 34 ಆಗ್ತದೆ. ಅವಾಗ 2 1 2 17 ಬರೋಬ್ಬರಿ ಎಷ್ಟು ಬಂತು ಇದ್ರದ್ದು, 13 17 ಅಂಶ ಬಂತು. ಈ ಉತ್ತರ ಎಲ್ಲಿ ಇಡಬೇಕು, ಇದು ಹೋಯ್ತು. ಈಗ ಚೌಕಾಂಶದ ನಡಬರ್ಕ್ ಬಂದು ಇಲ್ಲಿ ಕೂಡ್ತದೆ ನೋಡ್ರಿ. ನಾ ಹೆಂಗೆ ಇಡ್ತಾನೋ ನೋಡ್ರಿ, ಮಜಾ ನೋಡ್ರಿ. ಹೆಂಗ 3 ಭಾಗಿಲೆ ಚೌಕಾಂಶ ದೊಡ್ಡ ಕೌಂಸ 8 ಮೈನಸ್ 5 8 ಮೈನಸ್ 5 ಭಾಗಿಲೆ ಅದರ ಉತ್ತರ ಏನು ಬಂದದ ನೋಡ್ರಿ. ಇದರ ಉತ್ತರ ಏನು ಬಂದದ 13 17 ಅಂಶ
13 17 ಚೌಕಾಂಶ ಪೂರ್ತಿ. ಈಗ ಸದ್ಯ ಇದನ್ನು ಬಿಡಿಸೋಳಾರ್ದ ಇದನ್ನು ಮಾಡ್ಲಿಕ್ಕೆ ಬರೋದಲ್ಲ ಬರೋಬರಿ. ಈಗ 8ರಾಗ 5 ಕಳೆದ್ರೆ 3 3 ಭಾಗಿಲೆ 8ರಾಗ 5 ಕಳೆದ್ರೆ 3 ಏನು 8ರಾಗ 5 ಕಳೆದ್ರೆ 3 ಭಾಗಿಲೆ 13 17 ನೋಡಿ. ಈಗ ಚೌಕಾಂಶ ಬಂತು. ಇದನ್ನು ಬಿಡಿಸಿದಾಗ ಇನ್ನ ಚೌಕಾಂಶ ಪೂರ್ತಿ ಕ್ಲಿಯರ್ ಆಗಿಲ್ಲ ನಿಮಗೆ. ಈಗ ಕ್ಲಿಯರ್ ಮಾಡ್ಕೋಬೇಕು ನೀವು ನೋಡಿ ಹ್ಯಾಂಗ ಬರೋಬರಿ. ಈಗ ಈ ಕ್ರಿಯೆ ಮಾಡ್ರಿ. 3/1 ಭಾಗಿಲೆ 13 17 ಎಷ್ಟು ಬರ್ತದ? 3 1 ಗುಂಡ್ಲೆ ಮ್ಯಾಲೆ 17 ಆಯ್ತು, ತೆಳಗೆ 13 ಆಯ್ತು. 17 3 51 13 ಚಿಹ್ನೆಯಿಂದ ಇಲ್ಲಿ ಭಾಗಾಕಾರ ಬಂದದ. ಈಗ ಅದಕ್ಕೆ ಹಚ್ಚರಿ 3 ಭಾಗಿಲೆ 51 13 ಬರೋಬರಿ. ಛೇದಕ್ಕೆ ಅಂಶ ಇಲ್ಲ ಅಂದ್ರೆ ಛೇದ 1 ಇಟ್ಕೋರಿ. ಇದನ್ನು ಗುಣಾಕಾರ ಹಾಕ್ರಿ. ಮ್ಯಾಲೆ 13 ಇಡ್ರಿ, ತಳಗೆ 51 ಇಡ್ರಿ. 3 1 3 1 3 7 ಬರೋಬರಿ 13 17 ಇದರ ಉತ್ತರ ಎಷ್ಟು ಬಂತು? 13 17 ಬಂತು. ಉತ್ತರ ಸಂಖ್ಯೆ ಅದನ್ನು ನೋಡ್ರಿ. 13 17 ಉತ್ತರ ಸಂಖ್ಯೆ ಸಿ. ನೋಡ್ರಿ ಇನ್ನೊಂದ್ಸಲ ನೀವು ಪರ್ಫೆಕ್ಟ್ ಆಗಿ ಗಣಿತಗಳನ್ನು ನೋಡ್ರಿ. ಇದನ್ನು ಬಹಳ ಚಂದ. ಈ ಸರಳೀಕರಣ ಅಂದ್ರೆ ಸುಮ್ಮ ಅಧಿಕ ಉಣ ಇರಂಗಿಲ್ಲ. ಸಣ್ಣ ಸಂಖ್ಯೆ ಹಿಡ್ಕೊಂಡು ಹಾಕಿದ್ ನಾನು ನಿಮಗೆ. ಹಂಗೆ ದೊಡ್ಡ ಸಂಖ್ಯೆ ಸರಳೀಕರಣ ಹಾಕಿಲ್ಲ ನಿಮಗನ. ಇದು ಚೆಂದಾಗಿ ನೋಡ್ರಿ. ಮುಂದೊಂದು ಸ್ವಂತ ಸರಳೀಕರಣ ಬಿಡಿಸ್ಬೇಕಾಗ್ರ. ಲಾಸ್ಟಕ್ಕೆ ಹಾಕ್ತೇನೆ ನಾನು. ಲಾಸ್ಟಕ್ಕೆ ಹಾಕಿದ ಗಣಿತ ಎಷ್ಟು ಮಂದಿ ಬಿಡಿಸ್ತೀರಿ ಅವರೆಲ್ಲರೂ ವಿನ್ನರೇ. ಅವ್ರು 100% ನವೋದಯ ಸೈನಿಕ್ ಸ್ಕೂಲ್ ಆದಂಗೆ. ಅಂಥದ್ದೊಂದು ದೊಡ್ಡ ವಿನ್ನರ್ ಆಚೆ ಲಾಸ್ಟಕ್ಕೆ ಹಾಕ್ತೇನೆ ನಾನು. ಅದನ್ನು ನೀವೆಲ್ಲ ಇದನ್ನು ಕಲಿತು ಆ ಗಣಿತಗಳನ್ನು ಮಾಡಬೇಕು. ನಿಮಗೆ ಚಲೋ ಆಗಲಿ. ಎಲ್ಲರೂ ದಿನಾಲು ಏನು ಮಾಡಬೇಕು, ಒಂದು ಸ್ವಲ್ಪ ವಿಡಿಯೋಗಳನ್ನು ಲಾಸ್ಟ್ ಹಾಕಿರ್ತಾನಲ್ಲ ಅದನ್ನೇ ಹೆಚ್ಚು ನೋಡ್ತೀರಿ ನೀವು. ಹಿಂದಿನೂ ನೋಡ್ಬೇಕು ವಿಡಿಯೋಗಳನ್ನು. ಅಂದ್ರೆ ಏನಾಗ್ತದಂದ್ರೆ ವಿಡಿಯೋಗಳನ್ನ ಎಲ್ಲ ಪೂರ್ತಿಯಾಗಿ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಒಂದಕ್ಕಿಂತಲೂ ಒಂದು ಭಿನ್ನ ರಾಶಿಗಳು ಬೇರೆನೇ ಅವು. ಒಂದಕ್ಕಿಂತಲೂ ಒಂದು ಚೇಂಜ್ ನೋಡ್ರಿ. ಇದು ಎಂಥ ಸರಳೀಕರಣ ನೋಡ್ರಿ. ಇಂಥವೆಲ್ಲ ಸಣ್ಣದೇ ಅಂಕಿ ಬಾಯದಿಂದೇ ಬರಬೇಕು ನಿಮಗೆ. ಸಣ್ಣ ಮಕ್ಕಳಿಗೆ ದೊಡ್ಡ ಅಂಕಿಗಳನ್ನು ಉಪಯೋಗ ಮಾಡೋದಿಲ್ಲ. ದೊಡ್ಡವ್ರಿಗೆ ದೊಡ್ಡ ಅಂಕಿ ಉಪಯೋಗ ಮಾಡ್ತಾರೆ. ನಿಮಗೆಲ್ಲ ಬಾಯದಿಂದ ಬರೋಂಥ ಅಂಕಿಗಳು ಇವು. ಚೆನ್ನಾಗಿ ನೋಡ್ರಿ. ಫೇರ್ದಾಗ ಬರ್ಕೊಡ್ರಿ. ಮುಂದಿನ ಗಣಿತ ಆಗ್ತವೆ.